ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ 2025 ಪರ್ಯಾಲೋಚನೆಗೆ ತೆಗೆದುಕೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ. ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿಧೇಯಕ 2025 ಪರ್ಯಾಲೋಚನೆಗೆ ಒಂದು ಪ್ರಸ್ತಾವನೆ ಮಂಡಿಸಲಾಯಿತು. ಏನೋ ಹೇಳ್ತೀರಿ ಹೇಳಿ. ಈ ಖಾಸಗಿ ವೈದ್ಯಕೀಯ ಸಂಸ್ಥೆಯ ಒಂದು ಹೆಸರಡಿಯಲ್ಲಿ ಬರ್ತಕ್ಕಂಥದ್ದು ಆಸ್ಪತ್ರೆ ಮತ್ತು ನರ್ಸಿಂಗ್ ಹೋಮ್ಗಳು ಇತ್ಯಾದಿ ಇವೆಲ್ಲ ಇರ್ತಕ್ಕಂಥದ್ದು, ಪ್ರಯೋಗಾಲಯ ಈ ಥರದ್ದೆಲ್ಲ. ಅದರಲ್ಲಿ ಈಗ ಈ ಏನು ಮಾನಸಿಕ ಆರೋಗ್ಯ ಸಂಸ್ಥೆಗಳು ಈ ಒಂದು ಆ್ಯಕ್ಟ್ ಅಡಿಯಲ್ಲಿ ಬರ್ತಾ ಇರಲಿಲ್ಲ. ಮಾನಸಿಕ ಆರೋಗ್ಯ ಸಂಸ್ಥೆಗಳು ಕೂಡ ನಮ್ಮ ಒಂದು ಈ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಧಿನಿಯಮದಲ್ಲಿ ಬರಬೇಕು ಅಂತ ಹೇಳಿ ಬರ್ತಕ್ಕಂಥದ್ದಕ್ಕೆ ನಾವು ಇದನ್ನು ಸೇರಿಸಿದ್ದೀವಿ. ಮಾನ್ಯ ಸಭಾಪತಿಗಳು, ಕರ್ನಾಟಕ ಖಾಸಗಿ ವೈದ್ಯಕೀಯ ವಿಧೇಯಕ 2025 ಪರ್ಯಾಲೋಚನೆಯನ್ನು ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿ ಹೌದನ್ನು ಸೂಚಿಸಬೇಕು, ವಿರೋಧವಾಗಿ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾಗಿದೆ. CST ಸ್ಟೇಟ್ ಕಮಿಷನರ್ ವಿಚ್ ಇಸ್ ಎ ಪರ್ಮನೆಂಟ್ ಕಮಿಷನ್, ಅದಕ್ಕೆ ರೆಫರ್ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಒಂದು ಉಪಯುಕ್ತವಾದಂಥ ಒಂದು ಬಿಲ್ಲು. ಹೀಗಾಗಿ ಮಾನ್ಯ ಸದಸ್ಯರು ಹೇಳಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇಷ್ಟಿರಬೇಕು, ಹೀಗಿರಬೇಕು. ಬಟ್ ಇದನ್ನು ಈ ಒಂದು ಸಮಿತಿ, ಈ ಒಂದು ಅರ್ಹ ಮತ್ತು ಯೋಗ್ಯ ಅಭ್ಯರ್ಥಿಗಳನ್ನೇ ಈ ಸಮಿತಿಯ ಸದಸ್ಯರಾಗಿ ನೇಮಕ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಹೀಗಾಗಿ ಇದೊಂದು SC/ST ಸಮುದಾಯಗಳ ಹಕ್ಕುಗಳನ್ನು, ಹಿತವನ್ನು, ನ್ಯಾಯವನ್ನು ಕಾಪಾಡುವಂಥ ಒಂದು ಪರ್ಮನೆಂಟ್ ಕಮಿಷನ್. ಹೀಗಾಗಿ ಮಾನ್ಯ ಸದಸ್ಯರು ಈ ಒಂದು ಬಿಲ್ಲಿಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತೇನೆ. ಅಲ್ಲಿ ಅಧ್ಯಕ್ಷರು ಅಥವಾ ಸದಸ್ಯರು ಬದಲಾಗೋದಿಲ್ಲ. ಇಲ್ಲಿ ಸರ್ಕಾರ ಹೋದ ತಕ್ಷಣ ಎಲ್ಲವೂ ಬದಲಾಗುತ್ತೆ. ಅಂದರೆ ವ್ಯತ್ಯಾಸ ಇಷ್ಟೇ, ಅದು ಪರ್ಮನೆಂಟ್ ಕಮಿಷನ್ ಇದೆ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಆ ಆ್ಯಕ್ಟ್ ಪ್ರಕಾರ ಅವ್ರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದರ ಪ್ರಕಾರ ಇದಾಗತ್ತೆ. ಅದು ದಟ್ ಈಸ್ ಪರ್ಮನೆಂಟ್ ಕಮಿಷನ್, ದಿಸ್ ಈಸ್ ನಾಟ್ ಪರ್ಮನೆಂಟ್. ಇಷ್ಟು ನನ್ನ ವಾದ ಇದೆ. ಇದನ್ನು ಅದೇ ಥರನೇ ಮಾಡ್ತೀವಿ ಅಂತಂದರೆ ನಂದೇನು ಅಭ್ಯಂತರ ಎಲ್ಲ ಹೋಗ್ತದೆ. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟು ಆಯೋಗ ವಿಧೇಯಕ 2020 ಪರ್ಯಾಲೋಚನೆಗೆ ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿ ಹೌದನ್ನು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾಗಿದೆ. 2024ರಲ್ಲಿ 82 ಕೇಸಸ್ಸು ರಿಜಿಸ್ಟರ್ ಆಗಿದೆ. 25ರಲ್ಲಿ ಇಲ್ಲಿಯವರೆಗೆ 59 ರಿಜಿಸ್ಟರ್ ಆಗಿದೆ. ಇದು ಕೋಮು ಗಲಭೆಗಳಿಗೆ ಕಾರಣ ಆಗ್ತಕ್ಕಂಥ ಭಾಷಣಗಳು ಮಾಡಿರುವಂಥದ್ದು, ಪ್ರಚೋದನಕಾರಿಯಾದ ಭಾಷಣಗಳು. ರಾಜಕೀಯವಾಗಿ ಕಾರಣ ಆಗಿರ್ತಕ್ಕಂಥದ್ದು 2023ರಲ್ಲಿ 5 ಕೇಸಸ್ ರಿಜಿಸ್ಟರ್ ಆಗಿದೆ. 24ರಲ್ಲಿ 13 ಕೇಸ್ ರಿಜಿಸ್ಟರ್ ಆಗಿದೆ. 25ರಲ್ಲಿ 1 ರಿಜಿಸ್ಟರ್ ಆಗಿದೆ. ಕಾನೂನಿನಲ್ಲಿ ನೀವು ಇರುವ ಕಾನೂನನ್ನೇ ಉಪಯೋಗ ಮಾಡ್ಕೋಬೋದಲ್ಲ. BNSS ಇದೆ, BNS ಇದೆ. ಆ ಕಾನೂನುಗಳ ಜೊತೆಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅದು ಪನಿಷ್ಮೆಂಟ್ ಕ್ಲಾಸ್ ಇರ್ಬೋದು, ಪ್ರೊವಿಷನ್ಸ್ ಇರ್ಬೋದು, ಯಾವ್ಯಾವ ಇದರಲ್ಲಿ ಇರ್ಬೋದು ಅನ್ನೋದನ್ನು ನಾವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ತರಬೇಕು ಅಂತೇಳಿ ತಂದಿದೆ. माननीय सदस्यगण, अब हम 18वीं लोकसभा के 6ठे सत्र की समाप्ति की ओर आ गए हैं. इस सत्र में हमने 15 बैठकें की. आप सभी के सहयोग से इस सत्र में सभा की उत्पादकता 111% रही. सभी माननीय सदस्यों ने देर रात्रि तक बैठकर सदन चलाने में सहयोग किया. इसके लिए मैं आपका धन्यवाद देता हूं. माननीय सदस्य, अब हम वंदे मातरम की धुन पर अपने स्थान पर खड़े हो जाएं. सभा की कार्रवाई अनिश्चित काल के लिए स्थगित की जाती है.